ಏನು ಮಾಡ್ತೀವಿ ನೋಡ್ರಪ್ಪ, ನಾವು ರಿಸರ್ವೇಷನ್ ಮಾಡಿಸಿದ್ರೆ ಈ ಪ್ರಾಬ್ಲಮ್ ಐತಿ. ಟ್ರೈನಿಂಗ್ ಹೋಗೋ ಅನ್ನತ್ತಿಲ್ಲ ನೋಡ್ರಿ. ಇತ್ತು ಸೋಲಾಪುರ ಮಟ್ಟ ಹೋಗ್ತೀವಿ, ರಾತ್ರಿ 1:30 ಆಗೈತಿ. ಆ್ಯಕ್ಚುಲಿ ಒಂದೇ ಭಾರತ್ ಮಾಡಿಸೋಕ್ಕೆ ರೀಸನ್ ಏನಪ್ಪ ಅಂದ್ರೆ ಈಗ ಸಲುವಾಗಿ ರೀ. ಈಗ ಅದು ಎಕ್ಸ್ಪೀರಿಯನ್ಸ್ ಮಾಡೋದಿತ್ತು, ಟ್ರೈನ್ ಹೆಂಗೈತಿ ನೋಡೋಣ ಬಾ ಅಂತಂದ ಹೊಂಟಿರಿ. ಫೈನಲಿ ರೆಡಿಯಾಗಿ ಈಗ ಆಟೋ ಹಿಡ್ಕೊಂಡ್ರೆ ಸ್ಟೇಷನ್ಗೆ ಹೋಗ್ಬೇಕು. ರೈಲ್ವೆ ಟೆನ್ಷನ್ ಕಲ್ರಿ, ರೈಲ್ವೆ ಟೇಷನ್ಗೆ ಹೋಗ್ಬೇಕು. ಆಟೋ ಸಿಗ್ಬೇಕು ನೋಡಿ, ಅದು ಇಂಪಾರ್ಟೆಂಟ್. ಹಾಂ, ಆಟೋ ಸಿಗ್ಬೇಕು ರೀ. ಟೈಮಿಗೆ ಆಟೋ ಒಂದು ಸಿಗೋಲ್ಲ ಜಲ್ದಿ. 10:30 ಆಗಿರ್ಬೋದು ಅನ್ಸುತ್ತಲ್ಲ. 10:40 ಆಗೈತೆ ರೀ. ನಮ್ದು ರೈಲ್ವೆ ಬರೋದು 12 ಗಂಟೆಗೆ. ಆಲ್ಮೋಸ್ಟ್ 1 ಗಂಟೆಗೆ ಬರ್ತೈತಿ. ಆಲ್ಮೋಸ್ಟ್ 1 ಗಂಟೆಗೆ ಬರುತ್ತೆ. ನಾವು ಜಲ್ದಿ ಹೊಂಟೀವಿ ನೋಡಿರಿ. ಯಾಕಂದ್ರೆ ನಾವು ಇಷ್ಟು ಜಲ್ದಿ ಹೊಂಟೀವಿ ಅಂದ್ರೆ ಆಟೋ ಸಿಗಲ್ರಿ ಇಲ್ಲ 11 ಆದ ನಂತರ. ಅದಕ್ಕೆ ಸೊ ಜಲ್ದಿ ಹೊಂಟೀವಿ ನಾವು. ಅಲ್ಲಿ ಟೆನ್ಷನ್ ರೈಲ್ವೆ ಟೇಷನ್ದಾಗ ಸ್ಟೇ ಮಾಡ್ತೀವಿ ರೀ. ಅಲ್ಲಿ ಒಂದು 12:30 ಮಟ್ಟ ವೇಟ್ ಮಾಡ್ತೀವಿ. ಸ್ಟೇ ಮಾಡಲ್ರಿ, ವೇಟ್ ಮಾಡ್ತೀವಿ. ಈಗ ಆಟೋ ಸಿಗೋದು ನೋಡ್ರಿ, ಖಾಲಿ ಐತಿ ಫುಲ್ ರೋಡ್ ಎಲ್ಲ. ಹಂಗ ವೇಟ್ ನಾನು ಬರ್ತೀನಿ. ನಿಂದ್ರ ಬೈಕ್ ಅದು, ಕಾರ್ ಅಲ್ಲದು. ನಾ ಫುಲ್ ಪ್ಯಾಕ್ ಆಗೇನ್ರಿಪ್ಪ. ಥಂಡಿ ಐತಿ ಫುಲ್, ಎಲ್ಲ ಫುಲ್ ಇವಂದ ಹಾಕೊಂಡೇನಿ ಡ್ರೆಸ್. ವಾ ನೋಡ್ರಿ ಅಲ್ಲಿ ಅಷ್ಟು ದಮ್ ಅಂತ ನಾ ಅಜ್ಜೆ ಬಿಟ್ಟಿರಿಪ್ಪ. ಫುಲ್ ಹಿಂಗೆ ಅಂತ ಹೇಳಿ ನೋಡ್ರಿ ಅಲ್ಲೇ ಹೋಗಿ ಸಿಗ್ತೀನಿ ಅಂತ. ಫೈನಲಿ ರೈಲ್ವೆ ಟೇಷನ್ಗೆ ಬಂದೀವಿ ರೀ. ಈ ಕಡೆ ಕ್ಲೋಸ್ ಮಾಡ್ಯಾರ, ಹಳೇದಿದ್ದು. ಇವಾಗ ಇಲ್ಲಿ ಹೊಸದಾಗಿ ಮಾಡ್ಯಾರಲ್ರಿ, ಇಲ್ಲಿ ಓಪನ್ ಮಾಡ್ಯಾರ. ಆ ಕಡೆ ಇದ್ದಿದ್ದು ಕ್ಲೋಸ್ ಆಗೈತಿ. ಇನ್ನೂ ಕನ್ಸ್ಟ್ರಕ್ಷನ್. ಹಾಂ, ಮಸ್ತ್ ಅನ್ಸಾತೈತೆ ನೋಡ್ರಿ ಫುಲ್. ನಾ ಅಂದ್ಕೊಂಡೆ ಇಲ್ಲಿ ಎಲ್ಲರೂ ಮಂದಿ ನಿಂತಿದ್ರಲ್ರಿ, ನಾ ಆಟೋದಾಗ ಕೂತಾಗ ಅಂದ್ಕೊಂಡೆ ಮೋಸ್ಟ್ಲಿ ಇಲ್ಲೇ ಚಾಲು ಆಗೈತೆ ಅಂತ ಹೇಳಿ. ಚಂದ ಮಾಡ್ಯಾರ. ಎಂಟ್ರೆನ್ಸ್ ಚಂದ ಐತೆ ನೋಡ್ರಿ. ಮೋಸ್ಟ್ಲಿ ಕರ್ನಾಟಕ ರಾಜ್ಯೋತ್ಸವದ ವೀಕ್ಷೆ ತೆಗೆದಾರ ಅನ್ಸುತ್ತೆ ರೀ. ಓ ಹೌದು ಅನ್ಸುತ್ತೆ, ಇರ್ಬೋದು. ಏನು ರೀ ಟಿಕೆಟ್ ಕೌಂಟ್ರ್ ಆ ಕಡೆ ಇದೆ. ಇಲ್ಲ ಪ್ರಶಾಂತ, ಯಾರೂ ಇಲ್ಲ. ಚಂದ ಮಾಡ್ಯಾರ. ಅದೊಂದು ಹಿಡ್ಕೊಂಡು ಎಲ್ಲಿ ಹೋಗ್ತಿ ಕೂಡಾಕ ಪ್ಲೇಸ್ ಹುಡ್ಕಾಡಾಕ್ತೀವಿ. ಇವು ಎಲ್ಲಿ ಕೂಡಕ್ಕೆ ಜಾಗನೇ ಇಲ್ಲ, ಎಲ್ಲ ಕಡೆ ಫುಲ್ ಕುತ್ತ ಬಿಟ್ಟಾರಲ್ಲ. ನಮ್ದು ಟ್ರೈನ್ ಬರೋಕ್ಕೆ ಟೈಮ್ ಎಷ್ಟಪ್ಪ ಅಂತಂದ್ರೆ 1 ಗಂಟೆಗೆ ಬರ್ತೈತೆ ರಾತ್ರಿ. ಸೊ ನಾವು ಎಷ್ಟಾಗಿ ಟೈಮ್ 11 ಆಗೈತೆ ರೀ. ಈಗ ನಾವು ಎಷ್ಟು ಜಲ್ದಿ ಆಗಿ ಬಂದೇವಪ್ಪ ಅಂತಂದ್ರೆ ಆಮೇಲೆ ನಮ್ಮ ಮನೆ ಕಡೆ ನಮ್ಗೆ ಆಟೋ ಸಿಗೋದಿಲ್ಲ. ಸೊ ಹಂಗಾಗಿ ನಾವು 10:30ಗೆ ಬಿಟ್ಟಿದ್ವಿ, 11ಕ್ಕೆ ಬಂದು ಮುಟ್ಟೇವಿ. ಸೊ ಇನ್ನೊಂದು 2 ತಾಸು ವೇಟ್ ಮಾಡೋಣತ್ತೆ. ಸೊ ಫುಲ್ ಖಾಲಿ ಐತೆ ನೋಡ್ರಿ ಫಸ್ಟ್ ಸ್ಟೇಷನ್. ಹಿಂಗೈತಿ. ಇಲ್ಲಿಂದ ಸೋಲಾಪುರಕ್ಕೆ 3:30 ಹೋಗಿ ಮುಟ್ತೈತಿ. ಆನಂತರ ಅಲ್ಲಿಂದ ನಮ್ಮ ಟ್ರೈನ್ ಎಷ್ಟಾಗೈತಪ್ಪ ಅಂದ್ರೆ 6 ಗಂಟೆಗೆ ಐತ್ರಿ. ಸೊ ಇಲ್ಲಿ ಈಗ ನಾವು 1 ಮಟ್ಟ ವೇಟ್ ಮಾಡ್ಬೇಕು. ಸೊ ಇಲ್ಲಿ ನಮ್ದಲ್ಲಿ ನಿದ್ದಿಗಡತೈತಿ. ಆನಂತರ ಸೋಲಾಪುರಕ್ಕೆ ಹೋಗಿ ಮತ್ತೆ ಅಲ್ಲಿ ವೇಟ್ ಮಾಡ್ಬೇಕು 1-2 ತಾಸು. ಇವತ್ತು ಫುಲ್ ನೈಟ್ ನಮ್ದು ನಿದ್ದೆ ಕೆಡದೈತಿ. ಯಾಕಂದ್ರೆ ನಾವು ಮುಂಬೈಗೆ ಹೋಗಿ ಮಧ್ಯಾಹ್ನ 12:00ವರೆಗೂ ರೀಚ್ ಆಗ್ತೀವಿ. ಸೊ ಹಿಂಗೆ ನೋಡೋದ್ರೆ ಇವತ್ತೊಂದು ಫುಲ್ ನೈಟ್ ನಮ್ಮ ನಿದ್ದೆ ಕೆಡದೈತಿ. ನಿದ್ದೆನೇ ಇಲ್ರಿಪ್ಪ, ನಮ್ಗೆ ಒಟ್ಟ ನಿದ್ದಿಲ್ಲ. ಕಂಟಿನ್ಯೂ ರೀ 2-3 ದಿವಸ ಆಯ್ತು ನಮ್ಗೆ ನಿದ್ದೆನೇ ಇಲ್ಲ. ನಿನ್ನೆ ಏನು ಮಾಡಿದ್ವಿ, ನಿನ್ನೆ ಫಂಕ್ಷನ್ ನೋಡಿರಲಿಲ್ಲ, ಲಾಗಲ್ಲಿ ನೋಡಿರ್ತೀರಿ. ಫಂಕ್ಷನ್ ಇತ್ತು, ನಮ್ಮ ಮನೆ ದೇವ್ರಿಗೆ ಹೋಗಿದ್ದೀವಿ. ಅಲ್ಲಿನೂ ನಮ್ಮ ಬಸ್ ಸಿಕ್ಕಿಲ್ರಿಪ್ಪ, ಒಟ್ಟೆ ಬಸ್ ಸಿಕ್ಕಿಲ್ಲ. ಆಟೋ ಮಾಡ್ಕೊಂಡು ಬರ್ಬೇಕಾಗ್ತದೆ. ಟಮ್ ಮಾಡ್ಕೊಂಡು ಬಂದೇವು. ನಡಗುಂದಿದ್ದು ಬಿಜಾಪುರ ಟಮ್ ಬಂದೇವಿ. ಆ ಲಾಂಗ್ ನೋಡ್ರಿಲ್ಲ ಅಂದ್ರೆ ಹೋಗಿ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಹಂಗಾಗಿ ಅವಾಗೂ ನಿದ್ದಿಲ್ಲ, ನಿನ್ನೆನೂ ನಿದ್ದಿಲ್ಲ. ಅದು ಮತ್ತು ಥಂಡಾಗಿ ಬಂದಿದ್ದು ಫುಲ್, ನನಗಂದ್ರೆ ಫುಲ್ ಕೋಲ್ಡ್ ಆಗಿಬಿಟ್ಟೈತಿ. ಚೆಂದಾಗಿ ಮಾತಾಡ್ಕೋದಾಗೈತಿ. ಸ್ವಲ್ಪ ಆರಾಮ ಅಂದ್ರೆ ಚಲೋ ಐತಿ. ಭಾಳ ಕಷ್ಟ ಐತಿ. ಗುಳಿಗೆ ತೊಗೊಂಡನ್ರಿ. ಈಗ ಈಕಿ ಎಕ್ಸ್ಪೀರಿಯನ್ಸ್ ಮಾಡೋದೈತ್ರಪ್ಪ ಟ್ರೈನಿಂದ. ಈಕಿ ಲಾಂಗ್ ಜರ್ನಿ ಮಾಡಿರಲಿಲ್ಲ ಟ್ರೈನ್ ಒಳಗೆ ಅಲ್ಲ, ಹೊಟ್ಟೆ ಲಾಂಗ್ ಜರ್ನಿ ಮಾಡಿರಲಿಲ್ಲ ಈಕಿ. ಸೊ ಈಕಿದು ಫಸ್ಟ್ ಟೈಮ್ ಇದಿಟ್ಟು ಲಾಂಗ್ ಜರ್ನಿ ಮಾಡೋದು. ಮತ್ತು ಅದು ಸ್ಪೆಷಲ್ ವಂದೇ ಭಾರತ್ ಒಳಗೆ ನಮ್ಮ ಇಬ್ಬರು ಸೇಮ್ ಎಕ್ಸ್ಪೀರಿಯನ್ಸ್. ನಾನು ಈ ಮುಂಚೆ ವಂದೇ ಭಾರತ್ ಒಳಗೆ ಗೊತ್ತಿಲ್ಲ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಐನೋ ತುಂಬ ಭಾಳ ಲೇಟ್ ಆಗಿತ್ತು ಅದು. ಟ್ರೈನ್ ಬಂದು ಭಾಳ ವರ್ಷ ಆತ. ಐ ಥಿಂಕ್ 2 ವರ್ಷ ಏನು 1 ವರ್ಷ ಮ್ಯಾಗ ಆತ. ಬಟ್ ನಾವು ಇವತ್ತು ನಮ್ಗೆ ಚಾನ್ಸ್ ಸಿಕ್ಕೈತಿ, ಇವತ್ತು ಹೊಂಟೇವಿ. ಸೊ ನೋಡೋದು ಹೆಂಗೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಆ್ಯಕ್ಚುಲಿ ಹೊಂಟಿದ್ದಿಲ್ಲ ರೀ, ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೇಳಿ ಹೊಂಟಿದ್ದ. ಆ್ಯಕ್ಚುಲಿ ಏನು ಗೊತ್ತಿಲ್ಲ, ನಾನು ಡೈರೆಕ್ಟ್ ಬಸ್ ಇತ್ತು. ನನಗೆ ಡೈರೆಕ್ಟ್ ಬಸ್ ಮಾಡಿದೆವಪ್ಪ ಅಂದ್ರೆ ಕಿರಿಕಿರಿ ಇರ್ತಿರ್ಲಿಲ್ಲ. ಸೀದಾ ಇತ್ತು ಮಕ್ಕೊಂಡಪ್ಪ ಅಂದ್ರೆ 8:09ಕ್ಕೆ ಬಸ್ ಇತ್ತು. ಸೀದಾ ಮುಂಜಾನೆ ಹೋಗಿ 9 ಟಚ್ ಇತ್ತು. ಬಟ್ ಸ್ಪೆಷಲ್ ಒಂದೇ ಭಾರತ್ ಮಾಡ್ಸೋಕ್ಕೆ ರೀಸನ್ ಏನಪ್ಪ ಅಂದ್ರೆ ಈಗ ಸಲುವಾಗಿ ರೀ. ಈಗ ಅದು ಎಕ್ಸ್ಪೀರಿಯನ್ಸ್ ಮಾಡೋದಿತ್ತು. ಟ್ರೈನ್ ಹೆಂಗೈತಿ ನೋಡೋಣ ಬಾ ಅಂತಂದ. ಅಂದೆ ನಿದ್ದೆ ಕೆಡದತ್ಲಿ ಅಂದೆ. ಇಲ್ಲ ನನಗಂದ್ರೆ ನೋಡೋದೈತಲ್ಲ, ಯಾಕಂದಪ್ಪ ನಿಮ್ಮ ಸಲ 1 ದಿವಸ ರಾತ್ರಿ ನಿದ್ದೆ ಕೆಟ್ಟರು ಪರವಾಗಿಲ್ಲ, ಮೊದಲು ಎಕ್ಸ್ಪೀರಿಯನ್ಸ್ ಮಾಡೋದು. ನೀವು ಎಕ್ಸ್ಪೀರಿಯನ್ಸ್ ಮಾಡೋರಂತ ಹೆಂಗೈತಿ ಏನೈತಿ ಅಂತ ಹೇಳಿ.
ಅದಕ್ಕೆ ನಾನು ಇವನ್ಲಿ ನಾ ಮುಂಬೈಗೆ ಫಸ್ಟ್ ಟೈಮ್ ಹೊಂಟಿದ್ದೆ. ಎಕ್ಸೈಟೆಡ್ ಅದಲ್ಲ ಮುಂಬೈ ನೋಡಕ್. ಮೌಶಿ ಬಂದ್ ಸ್ಟೋರಿ ಹೋಗ್ಯಾರ ಮುಂಬೈದ, ಅದು ತಲೆ ಕೂತಿದ್ದಕ್ಕೆ ಈಗ ಮುಂಬೈ ಅವ ಜಮ್ಮು ಕಾಶ್ಮೀರ್ಗೆ ಹೋಗುಣಂದ. ಬ್ಯಾಡ 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 ಫಸ್ಟ್ ಮುಂಬೈಗೆ ಹೋಗೋಣ, ಆಮೇಲೆ ಜಮ್ಮು ಕಾಶ್ಮೀರ್ಗೆ ಹೋಗೋಣ. ಹಿಡಿಲಿ ಪಕ್ಕ ಸಾಕು. ಫಸ್ಟ್ ಮುಂಬೈಗೆ ಹೋಗೋಣ, ಆಮೇಲೆ ಜಮ್ಮು ಕಾಶ್ಮೀರ್ಗೆ ಹೋಗೋಣ ಅಂತ ಅಂದರಿ. ಯಾಕಂದ್ರೆ ಅಜ್ಜಿ ಭಾಳ ಹೇಳಿದ್ರಿ ಅದ್ರ ಬಗ್ಗೆ. ಎಲ್ಲ ನೋಡಾಕ್ ಸಿಗ್ತಾವ, ಮಸ್ತ್ ಮಸ್ತ್ ಪ್ಲೇಸ್ ಇರ್ತಾವ, ನೋಡಿ ಬರೋಣ ಅಂತಂದಿದ್ರು. ಸೊ ಅದಕ್ಕೆ ಫಸ್ಟ್ ಅಲ್ಲಿ ಹೋಗಿ ಆಮೇಲೆ ಜಮ್ಮು ಕಾಶ್ಮೀರ್ಗೆ ಹೋಗೋಣ. ಜಮ್ಮುಗೆ ಹೋಗಲ್ರಿ, ಕಾಶ್ಮೀರ್ಗೆ ಹೋಗೋಣ. ಮನಾಲಿ. ಮಸ್ತ್ ಶಾಂತ ಐತಿ. ಮಕ್ಕೋತೇನ್ ಮಕ್ಕೋ ಅನ್ಕೊಂಬಿಟ್ಟ. ಎಲ್ಲಿ ಮಕ್ಕೋತಿಲ್ಲಪ್ಪ, ನಿದ್ದೆ ಬರೋದಿಲ್ಲ. ನಿದ್ದೆ ಬರಲ್ಲ, ಎಲ್ಲಿ ಮಕ್ಕೋತಿ. ಈಗ ಏನಿಲ್ಲ, ಕೂತ್ ಸ್ವಲ್ಪ ವೇಟ್ ಮಾಡಿದ್ರಿ, ಟ್ರೈನ್ ಬರ್ನ ಹೋಗೋದು ಅಷ್ಟೇ. ಅದು ಮಕ್ಕೊಂಡು ಹೋಗೋದ್ರಿ. ಇಬ್ರೊಳಗೆ ಒಬ್ಬರ ಎಚ್ಚಿರ್ಬೇಕ್ರಿ, ಇಲ್ಲಾಂದ್ರ ಕರ್ಕೊಂಡು ಹೋಗ್ಬಿಡ್ತೈತ್ರಿ ಅದು ನಮ್ಮ ಊರಿಗೆ. ನಾವು ಎಚ್ಚಿರ್ಬೇಕ್ರಿ. ಎಷ್ಟು ಗಂಟೆಗೆ ಮೂಡ್ತೈತಿ? ಎಷ್ಟು ಗಂಟೆಗೆ ಮೂಡ್ತದ? 3:30ಗೆ ಅಲಾರಾಮ್ ಇಡ್ತೀನಿ ರೀ. ನಾ 2:30ಗೆ ಅಲಾರಾಮ್ ಇಡ್ತೀನಿ. 2:30 ಅಲ್ರಿ, 3 ಗಂಟೆಗೆ ಅಲಾರಾಮ್ ಇಡ್ತೀನಿ. ನೋಡ್ರಿ, ನಾನು ಬಿಟ್ಟು ಚಹಾ ಕುಡಿಲಿಕ್ಕತ್ತಾನ ನೋಡ್ರಿ. ತಗೊಂಡಿಲ್ರಿ, ನೋಡ್ಬೇಕು. ಇಲ್ಲ ರೀ, ನಾನು ಒಂದು ಮಾತು ಕೇಳ್ಬೇಕು. ಕೇಳಿದೆ ರೀ, ಬಿಡ್ರಿ, ಹಂಗೇನಿಲ್ಲ. ಬಟ್ ಫೋರ್ಸ್ಲಿ ಕುಡಿಸ್ಬೇಕಿಲ್ರಿ ಚಾ. ಫೋರ್ಸ್ಲಿ ಕುಡಿಸ್ತೀರಿ ಅಲ್ವಾ? ನಂಗೆ ಬೇಡ ಬೇಡ ಬೇಡ. ಚಲೋ ಐತಿ, ಟೇಸ್ಟ್ ಐತಿ. ಓಕೆ ಐತಿ. ಸ್ವಲ್ಪ ಟೈಮ್ ಪಾಸ್ ಏನು ಮಾಡಿದ್ರಿ ಒಂದು ಕೂತ್ರಿ, ಅದಕ್ಕಾಗಿ ಚಾ ಕುತ್ಕೊಳ್ಳೋದು. ಸುಡಾತೈತೆ ಚಾ ಏನು ಅರೇತ? ಮೀಡಿಯಮ್. ನೋಡ್ರಿ, ನನಗೇನು ಕೊಡಿಸ್ತಿ? ನಂಗೇನು ಕೊಡಿಸ್ತಿ? ಏನು ಕೊಡಿಸ್ಲಿ? ಎಲ್ಲ ತಿನ್ನಕ್ಕೆ ಐಟಮ್ಸ್ ಮನೆಯಿಂದ ತೊಗೊಂಬಂದೀನಿ ರೀ. ನಾ ಇಲ್ಲಿ ಏನೂ ತೊಗೊಳಲ್ರಿಪ್ಪ, ನಾ ಅಂತ ತಿನ್ನಾಕ. ಯಾಕಂದ್ರೆ ಇಲ್ಲಿ ಸರಿ ಬರಲ್ಲ ಟ್ರೈನ್ ಒಳಗೆ. ಎಲ್ಲಿದೋ ಏನೋ ಮಾಡ್ಕೊಂಬಂದಿರ್ತಾವು. ಅದಕ್ಕೆ ಯಾ ನೀರಿಂದ ಏನು ಮಾಡಿರ್ತಾರನ ಚಹಾ ಹಾಕೋದು ಕುಡ್ದ. ಚಿನ್ನಿ, ಆ ಚಹಾ ಎದರಿಂದ ಮಾಡಿರ್ತಾರ ಗೊತ್ತೈತಿ? ಹೊಲಸು ನೀರು, ಹೊಲಸು ಚಹಾ ಪುಡಿ, ಹೊಲಸು ಹಾಲು. ಅಂದರೂ ಈ ಸ್ಟೇಷನ್ ಒಳಗೆ ಬಂದು ಇಂಥ ನೈಟ್ ಒಳಗೆ ಬಿಸಿ ಬಿಸಿ, ಅದು ಫುಲ್ ಬಿಸಿ ಇಲ್ಲ, ಲೈಟ್ ಬಿಸಿಯಾಗಿರುವಂಥ ಬಿಸಿನೀರು ಕುಡಿಯೋಕೆ ಮಜಾ ಬರ್ತೈತಿ. ನೋಡ್ರಿ, ಅಟ್ಟೆಲ್ಲ ಗೊತ್ತಿದ್ರು ಚಹಾ ಇಲ್ಲಿದ ಕುಡ್ದಾರಿ ಇವ. ಎಷ್ಟು ಶಾನೆ ಅದ ನೋಡ್ರಿ. ಅದ್ರೊಳಗೆ ಮಜಾ ಇರೋದ್ರಿ. ಇಲ್ಲಿ ಕೂತು ಕುಡಿರೋದು ಅವಾಗ ಮಜಾ ಬರ್ತೈತಿ. ನಾನಂತರೂ ಕುಡಿಯಲ್ರಿಪ್ಪ, ನಾ ಏನೂ ತಿನ್ನಲ್ರಿ. ಎಲ್ಲ ಮನೆಯಾಗಿಂದ ತೊಗೊಂಬಂದಿದ್ರಿ ಐಟಮ್ಸ್. ಶೇಂಗಾ ಮತ್ತು ಬನಾನಾ ಚಿಪ್ಸು, ಖಾರದ ಏನಂತಾರೆ ಮೆಕ್ಕೆಚೂಡ, ಚಕ್ಲಿ, ಮತ್ತೇನು ತಂದೀನಿ? ಸ್ವೀಟ್ ಅವೆಲ್ಲ ತಂದೀನಿ ರೀ. ನಂಗೆ ಏನು ಬೇಕು ಖಾರದ ಐಟಮ್ಸ್ ಎಲ್ಲ ತೊಗೊಂಬಂದೀನಿ ನೋಡ್ರಿ. ಆ್ಯಕ್ಚುಲಿ ನಾವು ಬಂದು ಎಷ್ಟು ಗಂಟೆ ಆಗಿರ್ಬೋದು? ಒಂದು 2 ತಾಸು ಆಯ್ತು. 11ಕ್ಕೆ ಬಂದೀವಿ. ಇದು 10:30 ಬಂದೀವಿ. 10:30 ಬಂದೀವಿ. 12 ಆಗೈತೆ ಆಲ್ಮೋಸ್ಟ್. ಈಗ 12:30 ಆಯ್ತು. 12:49 ಆಗೈತೆ ರೀ. ನೋಡ್ರಿ, ಇಲ್ಲಿ ತೋರಿಸ್ತೀನಿ. 12:49 ಆಯ್ತು. ಫಸ್ಟ್ ಟೈಮ್ ನಾವು ಇಷ್ಟು ಜರ್ನಿ ಮಾಡಾಕತ್ತೀವಿ ರೈಲ್ವೆ ಸ್ಟೇಷನ್ದಾಗ. ಫುಲ್ ಹ್ಯಾಪಿ. ನನಗಂತೂ ನಿದ್ದೆ ಬರತ್ತಿಲ್ಲ. ಅಲ್ಲ, ಇದೆಂತ ಹ್ಯಾಪಿ ಐತಿಲ್ರಿಪ್ಪ, ನಿದ್ದೆ ಕೆಡಿಸ್ಕೊಂಡು ಹ್ಯಾಪಿ ಆತಕಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ರಿ. ಸೊ ಅದಕ್ಕೆ ಫುಲ್ ಹ್ಯಾಪಿ ಇದೀನಿ ನಾ ಅಂತೂ. ಯಾವತ್ತೂ ನಾನು ಸ್ಟೇಷನ್ ಒಳಗೆ ಇಷ್ಟು ತನಕ ಕೂತೇ ಇಲ್ಲ. ನಿನ್ನ ಜೊತೆ ಫಸ್ಟ್ ಟೈಮ್ ಕೂತೀನಿ. ಮತ್ತೆ ಇನ್ನೊಂದು ಟೈಮ್ ಪಾಸ್ ಆಗಿದ್ದು ಗೊತ್ತಾಗಿಲ್ರಿ. ಟ್ರೈನ್ ಬರತೈತಿ. ಬರ್ಬೋದು, ಇನ್ನೊಂದು 10 ನಿಮಿಷ ಬರ್ತೈತಿ. ಎಸ್, ಅಲ್ಲಿ ಡಿಸ್ಪ್ಲೇ ಆಗೋಲ್ತು ನೋಡಿ, ನಿಮ್ಗೆ ತೋರಿಸ್ತಿದ್ದೆ ರೀ. ನಿದ್ದೆ ಬರುತ್ತೆ ನಿಂಗೆ ಟ್ರೈನ್ದಾಗ ಹೋಗೋಣ? ಇಲ್ಲ, ನಾನು ಜರ್ನಿ ಒಳಗೆ ನಿದ್ದೆ ಬರೋದಿಲ್ರಿಪ್ಪ. ಯಾಕೆ? ಯಾರಿಗೆ ಗೊತ್ತು. ಜರ್ನಿ ಇದ್ದಾಗ ನಿದ್ದೆ ಬರೋದಿಲ್ಲ, ಹೊಟ್ಟೆ ನಿದ್ದೆ ಬರೋದಿಲ್ಲ. ನನಗೂ ಸೇಮ್ ನೋಡ್ರಿ. ಎಲ್ಲರೂ ಹೋಗ್ಬೇಕಂದ್ರೆ ನಿದ್ದೆ ಬರಲ್ಲ. ಬಟ್ ಈಗ ಏನು ಮಾಡ್ತದ ಗೊತ್ತಿಲ್ಲ. ನಾನು ಎಕ್ಸೈಟ್ ಆಗಿನಲ್ರಿ, ಅದಕ್ಕೆ ನಿದ್ದೆ ಬರೋವಲ್ತು. ಟ್ರೈನ್ದಾಗ ಹೊಂಟಿನಿಲ್ಲ, ಆಫ್ಟರ್ ಲಾಂಗ್ ಟೈಮ್ ನಾ ಟ್ರೈನ್ದಾಗ ಹೊಂಟೀನಿ. ಅದಕ್ಕೆ ಬಂತಿರಪ್ಪ ಅಂತಂತೂ ಟ್ರೈನ್ ಬಂತ. ಟೈಮ್ ಆಯ್ತು, ನೋಡತ್ತಿರ್ಬೋದು 1:06 ಆಗೈತಿ. ಇಲ್ಲೇ ನಮ್ದು ಟ್ರೈನ್ ಬರತೈತಿ. ಸೊ ನಮ್ದು ಸೀಟ್ ನಂಬರ್ ಬಂದ್ಬಿಟ್ಟು 5051 S1 ಐತಿ. ಇಲ್ಲಿ ನಾವು S3 ಇದ್ದಂಗೆ ಐತ್ರಪ್ಪ ಇದು. ಅಲ್ಲಿ ಮುಂದೆ ಹೋಗ್ಬೇಕು. ನೋಡೋಣ, ಕನ್ಫರ್ಮ್ ಮಾಡೋಣ ನಿಂದ್ರೆ ಇದೆ ಹೌದು ಅಲ್ಲ ಅಂತೇಳಿ. ಇಷ್ಟೊತ್ತನ ಮತ್ತು ಕನ್ಫರ್ಮ್ ನಮ್ದೇ ಅದು. ಆ್ಯಕ್ಚುಲಿ 58ಕ್ಕೆ ಬರ್ಬೇಕಾಗಿತ್ತು. ಆಯ್ತು, ಒಂದಷ್ಟೇ ಅಂತಪ್ರೇನು ಅನ್ಸಿಲ್ಲ ಬಿಡ್ರಿ. ಅಂತೂ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಿಲ್ಲ. ಜಲ್ದಿನೇ ಟೈಮ್ ಪಾಸ್ ಆತ. ಸೊ ಅಂತಪ್ರೇನು ಬೋರು ಅನ್ಸಿಲ್ಲ. ಸೊ ಬರ್ರಿ, ನಮ್ಮ ಕ್ಲಾಸಿಗೆ ಹೋಗೋಣ. ಬಸ್ ಏನೈತಿ, ಒಂದು ರಿಸರ್ವೇಷನ್ ಐತಿ, ಅಲ್ಲಿ ಹೋಗೋಣ ಅಂತ. ಆಯ್ತು, ಇದೆ ಟ್ರೈನ್ S1
S1 ಅಲ್ಲ ಎಸ್ S1 ಐತಿ. ಇಲ್ಲಿ ಮುಂದಿದ್ದಂಗೆ ಐತಿ. ಐ ಥಿಂಕ್ ಇದು S3 ಐತಿ. ಅಲ್ಲಿ ಮುಂದೆ ಹೋದಪ್ಪ ಅಂದ್ರೆ ನಿಮಗೆ S2, ಆ ಕಡೆ ಮುಂದೆ ಹೋದ್ರೆ S1. ಎಸ್ ನೋಡ್ರಿ, ಇದೇ ನಮ್ಮ ಟ್ರೈನ್. ಲಚ್ಚಿ ನೋಡೋಣ ಯಾವ್ದು ಐತಿ ಏನೈತೆ ಅಂತೇಳಿ ಏನು ನೋಡುತ್ತೆ. ಇದೆಲ್ಲೇ ನಂಬರ್ ನೋಡು ಮತ್ತೆ ಪಕ್ಕ ಹೌದಿಲ್ಲ. 402117 ಐತದ ಟ್ರೈನ್ ನಂಬರ್ ಇದೆ ಅಳ ಬರೋಬ್ಬರ ಎಕ್ಸಾಕ್ಟ್ ಇದೆ ಅಳ. ಇದೆ ಹಾಂ ಇದೆ ಬಾ ಹೋಗಂಬ. ಸೆಕೆಂಡ್ ಕ್ಲಾಸ್ ನಿಂದ್ರ ನಮ್ದು S1 ಐತಿ ನಿಂದ್ರ. ಮೋಸ್ಟ್ಲಿ ಇಲ್ಲೇ ಬರ್ತೈತೆ S1 ಎಂದು ಇರಲ್ಲ. ಅಲ್ಲಿ ನೋಡಿ ಯಾವ್ದೈತಿ, ಆ ಕಡೆ ನೋಡಿ ಯಾವ್ದು ಬಂದೈತಿ, ಮುಂದೆ ನೋಡ್ಲಿ S1 ಎಲ್ಲಿ ಬಂದೈತಿ. ಇದು 114667 ಐತ್ಲಾ. ಏ ಬಾರ್ಲಿ ನೋಡು ಮತ್ತೆ S1 ಕಡೆ ಬಂದೈತಿ. ಅಪ್ಪ ಸೆಕೆಂಡ್ ಕ್ಲಾಸ್ ಕೊಟ್ಟಿರೋದು. ಇವ್ರು ಏನು ಡಿಸ್ಪ್ಲೇನೇ ಮಾಡಿಲ್ಲ. ಏನ್ರಿಪ್ಪ ನಾವು S1 ಕಡೆ ಬರೋದು S1 ಈ ಕಡೆ ಬಂದೈತಿ. ಹಾಂ ಇದೇ ಟ್ರೈನ್ ಅದೇ ನಂಬರ್ ಡಿಸ್ಪ್ಲೇ ಮಾಡಲ್ಲ ಇಲ್ಲೇನು ಇದೆ ಅಲ್ಲೇ ನೋಡು ಪಕ್ಕ. ಹಾಂ ಇದೆ ಕನ್ಫರ್ಮ್ ಇದೆ ಮತ್ತು ಎಲ್ಲಿ S1 ಇಲ್ಲೇ ಅಲ್ಲಲ್ಲ. ಇಲ್ಲಲ್ಲ, ನಾನು ಅದೇನಾಗ್ತೀನಿ S1 ಇಲ್ಲಿ ಮುಂದೈತಿ ಏನು ಮುಂದೆ ಹೋಯ್ತು, ಮುಂದೆ ಹೋಗಿಲ್ಲ. ಅದು ಮುಂದೆ ಹೋಗಿಲ್ಲ. ಅದೇನಾಗ್ತೀನಿ ನಾನು ಎಲ್ಲೈತಪ್ಪ ಅಂತ ಏನ್ರಿಪ್ಪ ನಮ್ಮ S1 ಸಿಗಲ್ಲ ರೆಡಿ ಇಲ್ಲ ನಮ್ಗೆ ಎಲ್ಲೈತೆ ಅಂತೇಳಿ ಬರೀ ನಾರ್ಮಲ್ ಸಿಗತ್ತಾವ. ಎಲ್ಲೈತಿ ಯಾರೇ ಗೊತ್ತು ನೋಡಿ S1. ಏ ಲಾಸ್ಟ್ ಎಂಡ್ ಆಯ್ತು. ಹಾಂ ಎಂಡ್ ಆಯ್ತು ಖರೆ ಫಸ್ಟಿಗೆ ಐತೇನು ಮತ್ತೆ ನಡಿ ಫಸ್ಟ್ ಹೋಗಂಬ. ಫಸ್ಟ್ ಇಲ್ಲ, ಫಸ್ಟ್ ಅದೇ ಐತಿ. ಅಲ್ಲಿ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿಲ್ಲ ಅವನು ಯಾರಿಗೂ ಗೊತ್ತಿರ ಕೇಳಿ ಬರೋಣ ಬಾ. ಇಲ್ಲೇ ಐತ್ರಪ್ಪ S1 ನಮಗೆ ಕಂಡಿರೋದು. ಅದು ಬೇರೆ ಕಾಣಿಸ್ತೆ ಸುಮ್ಮನೆ ಬಿಟ್ಟು ಹೋಗಿ ಬಂದ್ವಿ. ಸರಿ ಏನು ಮಾಡ್ತೀರಿ ಎಲ್ಲ ಮಕ್ಕೊಂಡಾರ. ಎಲ್ಲದ 55 ಐತಿ. ಇಲ್ಲ 67 ಐತಿ. ಇಲ್ಲಿದ್ ಬಾ, ಈ ಕಡೆಗೆ ಬಾ. ಹಾಂ ಈ ಕಡೆಗೆ ಬಾ. ಇದು 51, ಇದು 50. ನಿಮ್ದು ಎಷ್ಟು ಅದ ನಂಬರ್? 52, 53, 54 ಅದು ಆ ಕಡೆ. ನಾವು 51 ಐತಿ. 51 ಐತಿ. 51 ಐತಿ. ಮತ್ತೆ ಇದು 50, ಅದು 51. ರಿಸರ್ವೇಷನ್ ಐತಿ. ಎಲ್ಲೈತಿ ನಮ್ಗೆ ತೋರಿಸ್ರಿ. हाँ रिजर्वेशन है क्या आपका? दिखाइए, दिखाओ. मेरा है इधर 50-51. हाँ बताओ. ಹಾಂ 50-51 ಇಲ್ಲೇ ಅದ. हाँ ಇದೆ. यस S1 50-51. कौन सा ट्रेन है सर आपका ये? हुबली टू सोलापुर है. नहीं मेरा है. ट्रेन नंबर देखो एक बार चेक करो. ಏನು ಮಾಡ್ತೀರಪ್ಪ ನಮ್ದು ಟಿಕೆಟ್ ಬುಕ್ಕಿಂಗ್ ಆಗೈತಿ ಅಂದ್ರೆ ಇನ್ನೊಬ್ರು ಬಂದು ಕೂತಾರ ಅವ್ರದೈತೆ ಅಂತ ಹೇಳ್ತೀನಿ. ಈಗ ಟಿ ಸಿ ಎಲ್ಲಿ ಹುಡುಕಾಡ್ಬೇಕು ನಾವು. ಇಂಥ ಮಂದಿ ಇರ್ತಾರೆ ಬರೀ ಎಲ್ಲಿ ನೋಡಿ. ಇದು ನೋಡ ನಂಬರ್ ಎಷ್ಟೈತಂತ. ಇಲ್ಲ ಅದೇ ಐತೆ 50-51 ಐತೆ. 50-51 ಐತಿ S1. ಬಟ್ ಟ್ರೈನ್ ನಂಬರ್ ಸೇಮ್ ಐತಲ್ಲ. ಅದೇ ಟ್ರೈನ್ ಅದೇ ಐತಿ. ಬಟ್ ಇವ್ರು ಹೇಳಾಕ್ತಾ ಇದು ಇಲ್ಲಲ್ಲ. ನೋಡು ಬಾ ಏನಾಗುತ್ತೆ ಅಂತ. ಮೈ ಗಾಡ್ टीसी पर बता निंद्रबका है. आपका दिखाना भाई एक बार, आपका दिखाइए. टीसी को बुलाइए आप. टीसी हाँ रहे तो बुलाएंगे ना. टीसी नहीं तो कहाँ जाके बुलाएंगे यार वहाँ से वो कहाँ पे. हाँ देखो अरे ऊपर का कुछ आ रहे तुम. अरे देख रहा हूँ ना मैं. अरे मैं क्या बोलता आपका कंफर्म हुआ वो देख रहा हूँ ना मैं क्या कंफर्म है. रेलवे एजेंसी आया मैसेज. ये ट्रेन नंबर डिवीजन से आता नहीं ये मैसेज. सर ट्रेन नंबर कहाँ पे वो मेरे को दिखाइए ना पहले. बस उतना ही देखने का मेरे को, बाकी कुछ भी नहीं. ट्रेन नंबर तो कहते हो गया ना. ट्रेन नंबर देखा तो समझ में आ जाएगा ना कौन सा ट्रेन है क्या है. ट्रेन नंबर है 07322. उसके नीचे डेट है, ऊपर PNR नंबर है. हुबली टू सोलापुर सब लिखा है. ऐसा फिर कैसा कर दे सकते हैं ऐसा. सेम में पट रहा ಏನು ಮಾಡ್ತಾರೆ ಅವ್ರಿಗೂ ಸೇಮ್ ಕೊಡ್ತಾರೆ. उधर TC बैठे ना उधर कोई भी नहीं है. अरे है ना वो पूरा क्लोज किया है उधर. क्या क्लोज ही किया है उधर. अरे वो एक ही बोगी को एक ही TC है. इधर TC बैठा है. हाँ है ऐसा है. पतला वाला है वो TC है बोगी को. एक मिनट भाई सर को ಎಲ್ಲ ಧರ ಇಲ್ಲ ಅನ್ನೋದು ಯಾರಿಗೆ ಎಲ್ಲ ಒಂದು ರೂಪಾಯಿ TC. कहाँ पे है TC अंकल. TC ಇಲ್ಲಲ್ರಿ ಎಲ್ಲ ನೋಡಿ ಇಲ್ಲಿ ಏನು ಮಾಡ್ತೀರ ನೋನೆ.
TC अंकल है, TC सर टीसी अभी उतरा ना बीजापुर में। ಉತ್ತರ ಯಾಕೆ हाँ उतर गया तो ನಾವು ಏನ್ ಮಾಡ್ತೀರಿ ಹಿಂಗೈತೆ ನೋಡ್ರಿ ಸೇಮ್ ಟಿಕೆಟ್ ಇಬ್ಬರ ಮುಂದೆ ಅಲೋಟ್ ಮಾಡ್ರಿ ಅದೇ ಪಾಸಿಬಲ್ ಇರುತ್ತೆ ನಾ ಏನ್ ಮಾಡ್ತೀವಿ वेटिंग है क्या? रिजर्वेशन है हमारा सीट पे दूसरा कोई है ये उठाओ ना। उसका भी कंफर्म दिखा रहा है उसका भी सीट कंफर्म दिखा रहा है ऐसा कैसा पॉसिबल हो सकता है वही अब टीसी ढूंढ रहा हूँ अब टीसी वही तो अब सोलापुर तक कोई क्या नहीं आएगा बोला वो। हाँ? सोलापुर तक कोई नहीं आएगा बोला। सोलापुर तो कोई नहीं आएगा बोला सो। ಇಲ್ಲೋ ಅಲ್ಲೇ ಕೇಳೋಣ ಅಲ್ಲೇ ಕೊಡು ಮತ್ತೆ ಎಲ್ಲರೇ ಏನು ಮಾಡ್ತೀವಿ ಮತ್ತೆ ಏನು ಮಾಡ್ತೀವಿ ನೋಡ್ರಪ್ಪ ನಾವು ರಿಸರ್ವೇಷನ್ ಮಾಡಿಸಿದ್ರಿ ಹಿಂಗೆ ಪ್ರಾಬ್ಲಮ್ ಐತಿ ಅವ್ನು ಅಲ್ಲಿ ಅವ್ನು ಬಂದು ಕೂತಾನ ಇವ ಹೇಳಕ್ ready ಇಲ್ಲ. ಏನೋ ಅವ್ರು ಏನೋ ಹೇಳತ್ತಾರ ಯಾವ ಪಿಯಾ ಚಕ್ಕಿಯ ಆನ್ಲೈನ್ ಈ ಒಂದು ನಿಮಿಷ ನಿಂದರಪ್ಪ ನಮ್ಮ ಜೊತೆ ಒಂದು ದೊಡ್ಡ ಮಜಾಕೆ ಆಗ್ಬಿಡ್ತು ಬರ್ರಿಪ್ಪ ಆ್ಯಕ್ಚುಲಿ ನಿಮ್ದು ಗೊತ್ತೇನ್ರಿ ನಾನು ಟಿಕೆಟ್ ಬುಕ್ ಮಾಡಿಸಿದ್ದ 4ನೇ ತಾರೀಕು ಮಾಡಿಸಿದ್ದೆ ಓಕೆ 12:30 ಅಂದ್ರೆ ಒಂದಂದ್ರೆ ಏನಾಗುತ್ತೆ ಟೈಮ್ 5 ಆಗಿಬಿಡ್ತೈತಿ ಆ್ಯಕ್ಚುಲಿ ನಾವು ಜರ್ನಿ ಮಾಡೋದು ಟೈಮ್ ನನ್ನ ಡೇಟ್ ಇದ್ದದ್ದು ನಿನ್ನೆ ಇವತ್ತಿಂದ ಡೇಟಿಗೆ ಇಲ್ಲೇ ಇಲ್ಲ ನಾವು ಆ್ಯಕ್ಚುಲಿ ನಿನ್ನೆ ಜರ್ನಿ ಮಾಡೋದಾಗಿತ್ತು ಈಗ ಪ್ರಾಬ್ಲಮ್ ಏನಂತಂದ್ರೆ ಸೀದಾ ಹೆಂಗೆ ಸೋಲಾಪುರ ಬಂದ ಕೂಡಲೇ ಜಿಗದು ಹೋಗ್ಬಿಡ್ಬೇಕ್ರಿ ಟಿ ಸಿ ಬಂದು ದಂಡ ಕಟ್ಬೇಕಾಗತ್ತೆ ನಾವು ಏನು ಮಾಡ್ತೀರಿಪ್ಪ ಹಿಂಗಾಗಿ ಏನೋ ಸೊಲಾಪುರ ಮಠ ಬರೋದಿಲ್ಲ ಅಂತೀರಿ TC ಹಾಂ ಚಲೋ ನಾವ್ ಏನಾರ ಇಲ್ಲೇ ಇದ್ದಂದ್ರ ಹಾರ್ಸೆ ಬಿಡ್ತಿದ್ದ 10,000 ರೂಪಾಯಿ ಹಾರಿಸ್ತಿದ್ದ ಹೇಳಕ್ ಬರೋದಿಲ್ಲ ಈಗ ನೋಡು ಬಂದ್ರಪ್ಪ ಅಂದ್ರೆ ಬರ್ಬೋದು ಸೋಲಾಪುರ ನೋಡು ಬಂದ್ರಪ್ಪ ಅಂದ್ರೆ ಬರ್ಬೋದು ಹೇಳಕ್ ಬರೋದಿಲ್ಲ ಅದು ಪ್ರಾಬ್ಲಮ್ ಐತಿ ಆಕ್ಚುಲಿ ನಮ್ದು ಇನ್ನೇ ಇತ್ತನ ಟಿಕೆಟ್ ನಿನ್ನೆ ಇರ್ತಂತ ಅಲ್ಲ ನಮ್ದು ಆ್ಯಕ್ಚುಲಿ ಹೆಂಗೆ ಗೊತ್ತೇನ್ರಿ ಅಂತ ನಿನ್ನೆನೇ ಇತ್ತು ನನಗೆ ಗೊತ್ತೇ ಆಗಿಲ್ಲ ಅದು ಮತ್ತೆ ನೀ 5ನೇ ತಾರೀಕಿಗೆ ಅಂದಲ್ಲ ಹೆಂಗೆ ಗೊತ್ತಾಗತ್ಲೆ ಅದು ಟೈಮ್ ಚೇಂಜ್ ಆಗತ್ತಲ್ಲ ಈಗ ನೋಡಿ ಹೆಂಗೈತಿ 4:12 ಅಂದ್ರೆ 12:59 ಇತ್ತು 12:50 ಇತ್ತು 12 ಆದ ಕೂಡಲೇ ಡೇಟ್ ಚೇಂಜ್ ಆಗ್ಬಿಡ್ತೈತಿ 4 5 ಆಗ್ಬಿಡ್ತೈತಿ ಓ ಗೊತ್ತಾತ 12 ಆದ ಕೂಡಲೇ 5 ಆಗ್ಬಿಡ್ತೈತಲ್ಲ ಅದು ತಲೆಗೆ ಇಲ್ಲ ಮತ್ತು ಟ್ರೈನ್ ಅಂತ ಹಿಂಗಿರ್ತೈತೆ ಯಾರಿಗೆ ಗೊತ್ತ ನಾವು ಡೇಟ್ ಕೊಟ್ಟಿನಿ 4 ತೋರಿಸಿ ಡೇಟ್ ಕೊಟ್ಟ ನಂತರ ಅದು ಹೆಂಗೆ ತೋರಿಸಿದ್ವಿ ಹೇಳ್ರಲ್ಲಿ 4ನೇ ತಾರೀಕು 12:59 ತೋರಿಸೈತಿ ಮತ್ತು ಹೆಂಗೆ ಗೊತ್ತಾಗ್ಬೇಕು ಅದು ಇನ್ ಮ್ಯಾಲಿನ ಟ್ರೈನ್ ಗೊತ್ತ್ರಿ 12 ಗಂಟೆಗೆ ಮತ್ತೆ ರಾತ್ರಿ ಯಾರು ಮಾಡಕ್ ಹೋಗ್ಬೇಡ್ರಿ ಇನ್ನು ಮ್ಯಾಗಿಂದ ಅದ ನಿಮಗೂ ಗೊತ್ತಾಗ್ಲಿ ರೀ ಕನ್ಫರ್ಮ್ ನಿಮಗೂ ಗೊತ್ತಾಗ್ಲಿ ಅಂತ ಹೇಳಿದ್ದ ಏನಪ್ಪ ಅಂತಂದ್ರೆ ಡೇಟ್ ನೆನಪಿಟ್ಕೋರಿ 12 ಆದ ಕೂಡಲೇ ಡೇಟ್ ಚೇಂಜ್ ಆಗ್ಬಿಡ್ತೈತೆ ಇವು ನಾನು ಸಪೋಸ್ 4ನೇ ತಾರೀಕು ಏನು ಮಾಡಿದ್ದೆ ನಾನು 4:12:50 ಮಾಡಿದ್ದೆ 12:50 ಅಂದ್ರೆ ಅದು ನಿನ್ನೆದು ಆಗ್ಬಿಡ್ತೈತಿ ನಿನ್ನೆ 12 ಅಂದ್ರೆ 4ನೇ ತಾರೀಕು ಅಂದಾಗ 3ನೇ ತಾರೀಕು 12 ಆತಪ್ಪ ಅಂದ್ರೆ 4ನೇ ತಾರೀಕು ಅಂದಂಗೆ ಸೊ ಇವತ್ತು ಆ್ಯಕ್ಚುಲಿ 5 ಆಗಿಬಿಟ್ಟಿದೆ ಈಗ 12 ಆಗೈತಿ 12 ಆಗೈತಪ್ಪ ಅಂತಂದ್ರೆ ಇವತ್ತು 5 ಆಗೈತಿ ಡೇಟ್ ಆಲ್ರೆಡಿ 5 ಚಾಲು ಅಂದ್ರೆ ನಾನು ಆ್ಯಕ್ಚುಲಿ ಏನು ಮಾಡ್ಬೇಕಾಗಿತ್ತು ಗೊತ್ತೇನ್ರಿ ಡೇಟ್ ಆ್ಯಕ್ಚುಲಿ 5ನೇ ತಾರೀಕಿಗೆ ಮಾಡ್ಬೇಕಾಗಿತ್ತು ನಾನು ಅಂದ್ರೆ ಇವತ್ತಿನ ಡೇಟ್ ಅಂದಾಗ ನೋಡು 5ನೇ ತಾರೀಕಿಗೆ ಮಾಡಿದಪ್ಪ ಅಂದ್ರೆ ಇವತ್ತಿನ ಡೇಟ್ ಆಗ್ತಿತ್ತು ಅದು ಈ 4ನೇ ತಾರೀಕಿದ್ ಮಾಡಿದ್ದನ ಮತ್ತು ಅವ್ರು ಹೆಂಗೆ ತೋರ್ಸ್ಯಾರ ನೋಡ್ರಿ ಟೈಮ್ ಹೆಂಗೆ ತೋರ್ಸಾರ ಗೊತ್ತೇನೆ 00:59 ತೋರ್ಸ್ಯಾರ ಆದ್ರೆ 12:59 ತೋರ್ಸ್ಯಾರ ಮತ್ತು ನನಗೇನು ಗೊತ್ತಾಗ್ಬೇಕು ಅದು ಅವನು ಅವ್ರ ಜೊತೆ ಹಂಗೆ ಆಗೈತೆ ಅವ್ರು ಪ್ಯಾಸೆಂಜರ್ ಇದ್ರೆ ಅವ್ರ ಜೊತೆ ಹಂಗೆ ಆಗೈತೆ ಅಂತ ಏನು ಮಾಡ್ತೀರಿ ಈಗ ನಸೀಬ್ ನಾವು ಏನು ವೇಟ್ ಮಾಡಕತ್ತೇವೆ ಅಂದರೆ TC ಬರಬಾರ್ದು ಅಂತ ವೇಟ್ ಮಾಡತ್ತೇವೆ ನಾವು ಅಷ್ಟು TC ಬಂದಪ್ಪ ಅಂದ್ರೆ ಹೊಯ್ಕೊಬಿಡೋಕ್ಕಾಗತ್ತೆ ಸುಮ್ಮ ದಂಡ ಕಟ್ಟ ಹೋಗ್ಬೇಕಾಗತ್ತೆ ಈಗ ಸೀದಾ ರೈಲ್ವೆ ಸ್ಟೇಷನ್ ಇಳಿದೇ ತಿಳ್ಕೊರಿ ಸೋಲಾಪುರ ರೈಲ್ವೆ ಸ್ಟೇಷನ್ ಇಳಿದ್ವಿ ಅಂದ್ರೆ ಪ್ರಾಬ್ಲಮ್ ಇಲ್ಲ ಪಟ್ಟು ತಿಳಿದು ಹೋಗ್ಬಿಡ್ಬೋದು ಒಂದೇ ಮಾರ್ಕ್ ವೇಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ನಾವು 3 ಮಟ್ಟ ಹಂಗೆ ಹೋಗ್ಬೇಕು ನೋಡ್ರಿ 2 ತಾಸು ಹೋಗ್ಬಿಟ್ರೆ ಟೈಮ್ ಪಾಸ್ ಆಗುತ್ತೆ 2 ತಾಸು ಹಂಗೆ ಹಿಂಗೆ ಮಾಡಿ ಹೋಗೋಣ ಟೆನ್ಷನ್ ಒಳಗೆ TC ಬರ್ಬಾರ್ದು ಟೆನ್ಷನ್ ಒಳಗೆ ಟೈಮ್ ಪಾಸ್ ಆಗಿಬಿಡ್ತೈತಿ ಆಯ್ತು ನಿಂದ್ರೆ ಸ್ವಲ್ಪ ಲಗೇಜ್ ಎಲ್ಲ ಬಿಟ್ಟು ಸ್ವಲ್ಪ ಮಾತಾಡೋದು ನೋಡ್ರಪ್ಪ ಮಸ್ತ್ ಅಡ್ವೆಂಚರ್ ಅಂತ ಈಗ ಭಾಳ ಅಡ್ವೆಂಚರ್ ಬೇಕಾಗಿತ್ತು ಟ್ರೈನಿಂಗ್ ಹೋಗು ಅನ್ನೋದಿಲ್ಲ ಅದು ನೋಡ್ರಿ ಇತ್ತು ಸೋಲಾಪುರ ಮಟ್ಟ ಹೋಗ್ತೀವಿ ರಾತ್ರಿ 1:30 ಆಗೈತಿ 1 ಗಂಟೆ ಎಕ್ಸ್ಪೀರಿಯನ್ಸ್ ಆಗ್ಬೇಕ್ರಿ ಇದೊಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕ್ರಿ ಆಯ್ತು ರೀ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಲ್ರಿ ಕನ್ಫರ್ಮ್ ಆಗಿ ನೋಡ್ಕೊಂಡು ಬರ್ತೀವಿ ಅದು ಕರೆಕ್ಟ್ ಮಾಡಿಲ್ಲ ಅದು 5ನೇ ತಾರೀಕು ಕರೆಕ್ಟ್ ಆಗಿ ಇವತ್ತು 5ನೇ ತಾರೀಕು ಓ ಏನು ಮಾಡ್ತಾರೆ ನೋಡ್ರಪ್ಪ ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಡುತ್ತೆ ನಾನು ಅನ್ಕೋತಿದ್ದೆ ಮೊದಲ ಈ ಬ್ಲಾಗ್ ನೋಡ್ತಿದ್ದೆ ನಾ ಬೇರೆಯವ್ರದ್ದು ಅವ್ರದ್ದು ಟ್ರೈನ್ ಮಿಸ್ ಆತ ಫ್ಲೈಟ್ ಮಿಸ್ ಆತ ಬರ್ತಿತ್ತು ನಾನು ಅನ್ಕೋತಿದ್ದೆ ಹಿಂಗೆ ಪಾಸಿಬಲ್ ಐತಪ್ಪ ಅನ್ಕೋತಿದ್ದೆ ಇವತ್ತೊಂದು ಸಾಧ್ಯತೆ ನಮ್ಮ ಬ್ಲಾಗರ್ ಜೊತೆ ಹಿಂಗೆ ಮಾಡ್ತಿದ್ದಿಲ್ಲ ಅನ್ಸೋದೈತಿ
ಮೋಸ್ಟ್ಲಿ ನಾವು ಲಾಗ್ ಮಾಡ್ತೀವಿ ಅಂತ ಹೇಳಿ ಹಂಗಾಗೈತವ ಯಾರಿಗೂ ಗೊತ್ತ್ರಿ. ನಾನು ದೇವ್ರ ಕಡೆ ಬಿಡೋಳಾಗತ್ತೀನಿ ಟಿಸಿ ಬರಬಾರ್ದು ಅಂತೇಳಿ. ನಾನು ಸೇಮ್ ಇವನ್ಲಿ ನಾನು ಬೇಡ್ಕೊಳ್ಳೋದು. ಇನ್ನೂ 1 ತಾಸು ಜರ್ನಿ ಎಷ್ಟೇ ಐತಿ, 1 ತಾಸು ಸೋಲಾಪುರ ಬರ್ತೈತಿ, ಹೋಗ್ತೀವಿ. ನಾವಿಬ್ರು ಅನ್ಕೊಂಡಿದ್ದೀವಿ ಮಕ್ಕಳೋದು ಬೇಡ, ಯಾರೋ ಒಬ್ರು ಹೆಚ್ಚಿರೋದು ಅನ್ಕೊಂಡಿದ್ದೀವಿ. ಇಬ್ರು ಮಕ್ಕಳಕ್ಕಾಗಲ್ಲ. ನೋಡ್ರಿ ಎಲ್ಲಿ ಕೂತೀವಿ. ಸಿ ಮೈ ಬ್ಯಾಕ್ಗ್ರೌಂಡ್. ಲೈಫ್ ಒಳಗೆ ಫಸ್ಟ್ ಟೈಮ್ ಅಲ್ಲಿಟ್ಟು ಬಾಜು ರಿಸರ್ವೇಷನ್ ಮಾಡೋದು ಬಂದು ಕೂತೀನಿ. ಏನು ಮಾಡ್ತೀವಿ ಹಾಲತ್ತೆ ಹಿಂಗೈತೆ ನಮ್ಮ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಏನು ಹೇಳಬೇಕು ನಮ್ಮ ಪರಿಸ್ಥಿತಿಯ ಇಲ್ಲಿದು. ಅಲ್ರಿ ಇನ್ನೂ ಚಲೋ ಮುಂಬೈ ಇಲ್ಲಿಂದ ರಿಸರ್ವೇಶನ್ ತೆಗ್ದಿದ್ವಿ ಅಂದ್ರೆ ಏನು ಗತಿರಿ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ನಾ ಏನು ಮಾಡ್ತಿದ್ದೆ, ಸೀದಾ ನೆಕ್ಸ್ಟ್ ಸ್ಟೇಷನ್ ಇಳಿದು ನಾನು ಮನೆಗೆ ಹೋಗ್ಬಿಡ್ತಿದ್ದೆ. ಅಷ್ಟು ಮಾಡ್ತೀವಿ ನಾವು. ಆಗಿದ್ದ ರಾತ್ರಿ ಸ್ವೀಟ್ ನೋಡ್ರಿ ಇಷ್ಟು ದಿನದಾಗಾದ್ರೂ ಸ್ವೀಟ್ ತಿನ್ನಕತ್ತೀವಿ ನಾವು. ಮತ್ತೆ ನೋಡ್ರಿ ನಮ್ಗೊಂದು ಮಜಾ ತೋರಿಸ್ತೀನಿ. ಆ ಒಳನು ಸೇಮ್ ಅದೇ ಕಲರ್ ಅದಾವ ನೋಡ್ರಿ. ಲೈಟ್ ಇದು ಪೇಂಟ್ ಕಲರ್ ಅದ ರೀ. ಪೇಂಟ್ ಕಲರ್ ಒಳಗ ನೋಡ್ರಿ ಏನು ತೊಗೊಂಡ ಯಾರೇ ಗೊತ್ತು. ನೋಡ್ರಿ ಅವು ಮೋಸ್ಟ್ಲಿ ಅವು ಪೇಂಟ್ ಹೊಡ್ಕೊಂಡು ಅನ್ಸುತ್ತೆ. ನೋಡ್ರಿ ತೋರಿಸ್ತೀನಿ ನಿಮಗೆ. ಇಲ್ಲ ಇದೆ ನೋಡ್ರಿ ಸೇಮ್ ನೋಡ್ರಿ ಅದಕ್ಕೆ ಹುಷಾರಾಗಿ ನೋಡ್ಬೇಕ್ರಿ. ಅವು ನೋಡ್ರಿ ಅದು ಪೇಂಟ್ ಕಲರ್ ಹಾಕ್ಬಿಟ್ಟು ಗೊತ್ತಾಗೋಯ್ತು. ನಾವು ಹಿಂಗೆ ಸುಮ್ಮ ಕಣ್ಣು ಮ್ಯಾಗ ಆಡ್ಸಕತ್ತಿದ್ವಿ ಕಂಡು ಏನು ಬಂದಿರೋದಪ್ಪ. ನೋಡ್ರಿ ಇದು ನನ್ನ ಟೈಮ್ ಪಾಸ್. ಅವಾಗಿನ ಮಸ್ತ್ ಹಿಂಗೆ ಸಾಕಾಗತ್ತಲ್ಲ. ಎಸ್ ಇದೇ ಟೈಮ್ ಪಾಸ್ ಆಗಿ ತಾಸು ಅಂತಂದ್ರೆ ಬರ್ತೀವಿ ಸೋಲಾಪುರ. ಹೋಗ್ತೀವಿ 1 ತಾಸು ಬರೋದು ನೋಡ್ಕೊಂಡ್ವಿ. 3:30 ಆಗುತ್ತೆ ಬರತೈತಿ. ಟೈಮ್ ಈಗ ಆಲ್ರೆಡಿ ಎಷ್ಟು ಟೈಮ್ ತೋರಿಸ 2:36. ಟೈಮ್ ಕೊಟ್ಟರೆ 2:36. ಇನ್ನೂ 1 ತಾಸು ಐತಿ. ಇಲ್ಲಿ ಯಾವ ಸ್ಟೇಷನ್ ಐತಿದು? ತಡವಾಳ ಬಂದೈತಿ. ನೆಕ್ಸ್ಟ್ ನಮಗೂ ಗೊತ್ತು. ಇನ್ನೊಂದು ಏನು ಗೊತ್ತ್ರಿ, ಈ ಟ್ರೈನು ಮುಂದೆ ಹೋಗ್ತಿತ್ತು ಏನು ಸೊಲಾಪುರಿಗೆ ಎಂಡ್ ಆಗುತ್ತೋ ಅದು ಗೊತ್ತಿಲ್ಲ. ತಗೊಂಡು ನಮ್ಗೆ ಏನು ಮಾಡೋದೈತಿ ಅದಕ್ಕೆ ಮ್ಯಾಪ್ ಹಾಕಿಟ್ಟಿದ್ದೆ ನಾ ಅಷ್ಟೇ. ಬಟ್ ನಂತರ ಬಸ್ ಟೈಮ್ ಪಾಸ್ ಆಗೋದು ಭಾರಿ ಭಾರಿ ಸ್ಟೆಪ್ ಹಾಕೋಕ್ಕಲ್ಲ. ನಾವು ನೋಡ್ಕೊತೀನಿ ನಾನು. ನಿಂತಿಲ್ಲ ಬಂದಿಲ್ಲ ಅದು ಏನು ನಿದ್ದಿನೂ ಬರ್ಲಾಗಿತ್ತಿ ಅಲ್ಲ. ನಿದ್ದಿನೂ ಬರ್ಲಾಗಿತ್ತಿ. ನಿದ್ದಿನೂ ಬರೋಲ್ತ್ರಿ. ಫುಲ್ ಎಂಜಾಯ್, ಫುಲ್ ಮಜಾ ಮಾಡೋದು. ಅದು ತಳಗ್ ಮ್ಯೂಸಿಕ್ ಕೊಡ ಹತ್ತೈತ್ರಿ ಟ್ರೈನ್. ಟಿಕೆಟ್ 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 ಸೈರಾಡ್ ಪಿಕ್ಚರ್ದಾಗ ಡಾನ್ಸ್ ಮಾಡ್ತಿರ್ತಲ್ಲ. ಹೆಂಗೆ ಮಾಡ್ತಿರ್ತಾರ ಟ್ರೈನ್ ಸೌಂಡಿಗೆ ಹಿಂಗೆ ಹೆಂಗೋ ಮಾಡ್ತಾರೆ. ಹಿಡ್ಕೊ ಚಿನ್ನಿಲಿ ಹಿಂಗೆ ಮಾಡ್ತಾರ ಅವ್ರು. ಅಂತ ಚೀರ್ತಿರ್ತಾರ ಅವರು. ನಾನು ಚೀರಾಗ ಬರಲ್ರಿ, ಎಲ್ಲರೂ ಮುಗ್ಕೊಂಡಾರ. ಆಯ್ತು ನೋಡ್ರಪ್ಪ, ಫೈನಲಿ ಸೋಲಾಪುರ ಸ್ಟೇಷನ್ ಬಂದು ಇಳಿದೀವಿ. ಇಲ್ಲಿ ನೋಡಾತ್ರಿ ಮನಸ್ಸು ಒಂದು ಡವ ಇತ್ತು. TC ಬಂದ್ರೆ ಏನು ಮಾಡೋದಪ್ಪ ಅಂಥೇಳಿ ನಾವು ಅಂತಿಂತು ಸೋಲಾಪುರಕ್ಕೆ ಬಂದೀವಿ. ಇಲ್ಲಿಂದ ಈಗ ನಮ್ದು ಒಂದೇ ಭಾರತ್ ಟ್ರೈನ್ ಏನಿತ್ತಲ್ಲ ಅದು 6:05 ಐತಿ. ಡೈರೆಕ್ಟ್ ಮುಂಬೈ ಐತಿ. ಸೊ ಅದನ್ನು ಕನ್ಫರ್ಮ್ ಆಗಿ ನಾವು ಹೋಗಿ ಕೇಳ್ಕೊಂಬರ್ಬೇಕ್ರಿ. ಈಗ ಯಾವ ಪ್ಲಾಟ್ಫಾರ್ಮಿಗೆ ಬರ್ತೈತಂತ, ಯಾವ ಪ್ಲಾಟ್ಫಾರ್ಮ್ ಇಲ್ಲಿ ಅನೌನ್ಸ್ ಮಾಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ನೋಡಾತ್ರಿ ಇಲ್ಲಿ ಟೈಮ್ ಎಷ್ಟಾಗೈತಪ್ಪ ಅಂತಂದ್ರೆ 3:22 ಆಗೈತಿ. ಸೊ ರಾತ್ರಿ 3:22 ಆಗೈತಿ. ನಮ್ಮ ಟ್ರೈನ್ ಬರ್ತೈತಿ 6:05 ಬರ್ತೈತಿ. ಅಲ್ಲಿ ಮಟ್ಟ ವೇಟ್ ಮಾಡೋಣ, ಟೈಮ್ ಪಾಸ್ ಮಾಡೋಣ. ಮಂದಿ ಏನೇ ಮಾಡತ್ತಾರ ನೋಡ್ಕೊಂಡು ಕೊಡು, ಮತ್ತೆ ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸ್ ಆತಲ್ಲ, ನಾವು ಬಗ್ಗೆ ಗೊತ್ತಾಗಿಲ್ಲಲ್ಲ. ಒಟ್ಟ ನಿದ್ದಿನೂ ಕೆಟ್ಟಾಗಿಲ್ಲ. ಎಕ್ಸ್ಪ್ರೆಸ್ ಇತ್ತು, ಹಂಗಾಗಿ ಏನೋ ಗೊತ್ತಾಗಿಲ್ರಿ. ಫುಲ್ ಆರಾಮ್ ಬಂದಿರಿ. ಅರ್ಧ ತಾಸು ಬಂದಂಗ ಆತ ನಮಗೆ. ಮತ್ತೆ ಅಲ್ಲಿ ಸ್ಟೇಷನ್ ಏನು ವೇಟ್ ಮಾಡೋದಲ್ಲ, ಅದು ವೇಟ್ ಮಾಡೋದು ಅನ್ಸಲಿಲ್ಲ. ಬಂದವಲ್ಲ ಆರಾಮಾಗಿ ಬಂದ್ವಿ. ಏನ್ ಗೊತ್ತ್ರಿ, ನಿಂತಿದ್ ಒಂದ ಪ್ರಾಬ್ಲಮ್ ರೀ. ಅದೇ ಅಂದ್ರೆ ಭಾಳ ನಿಂತಂಗ ಅನ್ಸಲಿಲ್ಲ. ಹೊಡೆದಿಲ್ಲ ಅಲ್ಲ, ಚಲೋ ಐತಿ. ಸೊ ನೋಡ್ರಿ, ವೇಟ್ ಮಾಡೋಣ ಸ್ವಲ್ಪ. ಒಂದು 4 ಮಟ್ಟ 4 ನೋಡ್ರಿ 6 ಮಟ್ಟ ವೇಟ್ ಮಾಡೋಣ. 6:05 ಒಂದೇ ಭಾರತ್ ಬರ್ತೈತಿ. ಅದರ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ಚಿನ್ನಿ ಪ್ಲೀಸ್ ಚಾ ಕೊಡಿಸ್ತೀನಿ ನಂಗೆ. ಆ್ಯಂಡ್ ಬಿಸ್ಕೆಟ್. ಈಗ ಒಂದು ಚಾ ಬೇಕಂತ, ಒಂದು ಬಿಸ್ಕೆಟ್ ಬೇಕಂತ. ಸೊ ಬರ್ರಿಪ್ಪ ಹೋಗಿ ನೋಡೋಣ ಎಲ್ಲಿ ಸಿಗುತ್ತಂತೇಳಿ. ಅಂದಂಗೇನು ನೋಡ್ರಿ, ಸ್ಟೇಷನ್ ಮಸ್ತ್ ಐತಿ, ಫುಲ್ ದೊಡ್ಡದೈತಿ. ಸೊ ನೋಡತ್ತಿರ್ಬೋದು ಜಬರ್ದಸ್ತ್ ಐತಿ. ಮತ್ತೆಲ್ಲ ತೊಳೆದಾರ, ಮಸ್ತ್ ಐತಿ. ಸ್ಟೇಷನ್ ಮಾತ್ರ ದೊಡ್ಡದೈತಿ.
ಸೊ ಆಕೆ ಒಂದು ಕಪ್ ಚಹಾ ಒಂದು ಬಿಸ್ಕಿಟ್ ತೊಗೊಳತ್ತೆ. ಇನ್ನೂ ಹೆಂಗೋ ಟ್ರೈನ್ ಬರೋಕ್ಕೆ ಇನ್ನೂ ಟೈಮ್ ಭಾಳ ಐತ್ರಿ. ಏನಿಲ್ಲಪ್ಪ ಅಂತಂದ್ರೆ ಇನ್ನೂ ಇನ್ನೊಂದು 2-3 ತಾಸು ವೇಟ್ ಮಾಡ್ಬೇಕು. ಸೊ ಇಲ್ಲಿ ಚಹಾ ಐತಿ, ಚಹಾ ತೊಗೊಳೋಣ. ಹೇಳ್ರಿ ಕಾಕ, ಈಗ ಚಹಾ. ಹಾಂ, ಈಗ ಬಿಸ್ಕೆಟ್. ಹಾಂ, किती? हां, किती? ನೋಡ್ರಪ್ಪ, ಆಕಿಗೆ ಒಂದು ಕಪ್ ಚಹಾ ತೊಗೊಂಡಿನಿ, ನಾನೊಂದು ಕಪ್ ಚಹಾ ತೊಗೋತೀನಿ. ಬಟ್ ಏನೈತಿ, ಒಂದೇ ಕೈಯಾಗ ತೊಗೊಳಕ್ಕೆ ಬರಲ್ಲ. ಅದಕ್ಕೆ ಸ್ಟಂಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೈತಿ ಇದು ಸಲುವಾಗಿ. ಜಲ್ದಿ ಹೋದ್ರೆ ಏನಾಗೋದು ಗೊತ್ತೇನ್ರಿ, ಕಪ್ ಒಂದು ಬೀಳ್ತೈತಿ. ಕಪ್ಪ ಕೈಯಾಗಿಂದ ಫುಲ್ ಬಿಸಿ ತೊಗೊರ್ಲಿ. ಹಿಡಿ ಬಾ, ತಗೋಬಾ. ಬಿಸಿ 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 ಸುಡಾದೈತೆ ಅವ್ನು. ಬಿಸ್ಕಿಟ್ ತಂದಿಲ್ಲ ತೋ. ಏನು ಬಿಸಿ ಬಿಸಿ ಇದು ಗೊತ್ತಾ, ಕೈ ಸುಟ್ಟೋದ್ರಪ್ಪ ನಂದು. ಹಾಂ, ಅದಕ್ಕೆ ಬೇಡಪ್ಪ, ನೀ ಕುಡಿ, ನಾನು ಆಮೇಲೆ ಕುಡಿತೀನಿ. ಅವಾಗಲೂ ಆಲ್ರೆಡಿ ಒಂದು ಕಪ್ ಚಹಾ ಕುಡ್ದೇನ್ರಿ. ಅದಕ್ಕೆ ಸ್ಟೇಷನ್ ನೋಡಿ ನೋಡಿದ್ರಲ್ಲ ಇದು. ಯಾಕೆ ನೀವು ಬಂದಾಗ ಇರಲಿಲ್ಲ ಕೂತು ಏನು ಮಾಡೋದ್ರಿಪ್ಪ ಅನ್ಕತ ನಾವು ಸುಮ್ಮನೆ ಟೈಮ್ ಪಾಸಿಗೆ ಈ ಶೇಂಗಾ ತಿನ್ನತ್ತೀವಿ. ಈಗ ಚಲೋ ಮಾಡಿ ನೋಡ್ರಿ, ಅದು ಮನೆಯಾಗ ಶೇಂಗಾಕ್ಕೆ ಮಾಡ್ಕೊಂಡು ಬಂದಿಲ್ಲ, ಕಟ್ಕೊಂಡು ಬಂದಾಳೆ. ಬೇಕಾ ಬೇಕಾ ಸುಮ್ಮನೆ ಬೇಕೇನಂದ್ರೆ ಇಲ್ಲ ನೋಡ್ರಿ, ಸುಮ್ಮ ಕೂತಾಳೆ. ಇಡೀ ದಿನ ರೈಲ್ವೆ ಸ್ಟೇಷನ್ ಒಳಗೆ, ರೈಲ್ವೆ ಒಳಗೆ ಹೆಂಗೆ ಅನಿಸ್ತದೆ? ಸಾರಿ, ಇಡೀ ದಿನ ಅಲ್ಲ, ಇಡೀ ರಾತ್ರಿ. ಇರ್ಲಡ ಹಂಗೆ ಮಾತಾಡೋ ಕೇಳಿಸ್ತೈತಿ. ಎಷ್ಟು ಥರ ಮಾತಾಡೋದು ಹೊಯ್ಕೋತದು ಕೇಳ್ತೈತದ. ನೀ ಅಂದ್ಮ್ಯಾಗ ಎಲ್ಲ ಪಾಸಿಬಲ್ ಐತ್ರಿ, ಎಲ್ಲ ಕೇಳಿಸ್ತೈತಿ. ನಿಮ್ಗೆ ನೀ ಬಿಜಾಪುರದಾಗ ಕೂತು ಇಲ್ಲಿ ನಾನು ನಿಂತು ಮಾತಾಡಿದ್ರೆ ಕೇಳಿಸ್ತೈತೆ. ಪಾಸಿಬಲ್ ಐತೆ, ಎಲ್ಲ ಪಾಸಿಬಲ್. ಉರ್ಕೋತಾನ ನೋಡ್ರಿ ನನ್ನ ಮೇಲೆ, ಭಾಳ ಉರ್ಕೋತ. 10 ಸಲ ಹೇಳ್ಬೇಕ್ರಿ ಈಗೀಗ. ಅವಾಗಿಂದ ಹೇಳ್ತೀನಿ ಮೈಕ್ ಹಾಕೋ ಅಂತೇಳಿ. ಇಲ್ಲ ಮಾತಾಡ್ತಿರು ಹಾಕೋತಿದ್ದೀನಿ. ಹಂಗೆ ಇಡ್ತಾಳೆ, ಅಂತಾಳೆ, ಮಾತಾಡ್ತಾಳೆ, ಒಟ ಹೋದಿರ್ತಾಳೆ. ಆಮೇಲೆ ಏನು ಬರ್ತೈತಿ ಈಗ ಮೈಕ್ ಹಾಕೊಂಡಿಲ್ಲ ಅಂತೇಳಿ. ಏನು ಅವಾಗಲೇ ಬೈದಿನ, ಅದಕ್ಕೆ ಮುಖ ಒಪ್ಸ್ಕೊಂಡು ಕೂತಾಳೆ. ಮತ್ತು ಬೈದು 1 ಸೆಕೆಂಡ್ ಆಗಿಲ್ಲ, ಮತ್ತು ಅದಕ್ಕೆ ಕೆಲಸ ಮಾಡೋಣ. ನೀವು ಇಡ್ಬೇಡ ನನ್ನ ಮುಂದೆ, ಆ ಕಡೆ ತಗೋ. ನಮ್ಮ ಟ್ರೈನ್ ಒಳಗೆ ಕೂತಾಗ ಮಜಾ ಬರತ್ತಿತ್ತು. ಇಲ್ಲಿ ಟ್ರೈನ್ ಹೊರಗೆ ಬಂದು ಕೂತೀವಿ, ಬೋರ್ ಹೊಡ್ಯಾತಿತ್ತು ಕರ್ರೆ ಅಲ್ಲ. ಅದು ಟ್ರೈನ್ ಒಳಗೆ 2 ತಾಸು ನಿಂತು ಬಂದಿವ್ರಿ. ನಮ್ಗೆ ಏನೋ ಅನ್ಸಲ್ಲ. 5 ನಿಮಿಷ ನಿತ್ಯನೋ ಅನ್ನಿಸ್ತದೆ, ಅರ್ಧ ತಾಸು ನಿತ್ಯನೋ ಅನ್ನಿಸ್ತು. ಯಾಕನ ಇಲ್ಲಿ ಬೋರ್ ಅನ್ಸಕತೈತಿ, ಯಾಕನ ಗೊತ್ತಾಗತ್ತಿಲ್ಲ ನೋಡ್ರಪ್ಪ. ನಾನು ಕೂತ್ ಒಂದಕ್ಕೆ ಹತ್ತು ಬಿಟ್ಟೈತಿ. ಅದಕ್ಕೆ ಹುಡುಕಾಡಕತ್ತಿ ನಾನು, ಇಲ್ಲಿ ಎಲ್ಲಿದ್ದಪ್ಪ ವಾಶ್ರೂಮ್ ಅಂತೇಳಿ. ಒಟ್ಟು ಸಿಗಕ್ಕೆ ರೆಡಿ ಇಲ್ರಿಪ್ಪ. ಇದೊಂದು ಪ್ರಾಬ್ಲಮ್ ಗೊತ್ತಿರಿ. ದೊಡ್ಡ ಸ್ಟೇಷನ್ ಇದ್ದಂದ್ರೆ ಇದನ್ನು ಹುಡುಕಾಡೋದು ಕಷ್ಟ ನೋಡ್ರಿ. ಪಾಪ ಅಮ್ಮಗೆ ನಾನು ಅಲ್ಲಿ ಒಬ್ಬಳಿಗೆ ಬಿಟ್ಟು ಬಂದೀನಿ. ಇಲ್ಲಿ ಬಂದು ಹುಡುಕಾಡತ್ತೀನಿ. ಅಮ್ಮು ಅದಾಳೆ, ಅಲ್ಲಿ ಹೋಗಿ ಕೂತಾಳೆ. ಅಮ್ಮು ಏನು ಕಾಣಿಸ್ತೈತಿ, ಇಲ್ಲಿ ಹೋಗ್ತದ ಅಲ್ಲ ಅಮ್ಮ ಅಲ್ಲ. ಸೊ ನಾನು ಹುಡುಕಾಡತ್ತೀನಿ, ಎಲ್ಲೈತಿ ನೋಡು. ಮೋಸ್ಟ್ಲಿ ಇಲ್ಲಿ ಇರ್ಬೋದು, ಇಲ್ಲಿ ತೋರಿಸಾತಾರೆ. ಯಾರು ಎದಕ್ಕೆ ಬರ್ತೈತಿ ಟ್ರೈನ್. ಇಲ್ಲಿ ನಿಮಿಟ ವೇಟ್ ಮಾಡೋದೇನೈತಿ. ಸುಮ್ಮನೆ ಹಿಂಗೆ ಅಡ್ಡಾಡ್ದಂಗೆ ಹೋಗುತ್ತೆ, ನೋಡ್ದಂಗೆ ಹೋಗುತ್ತೆ. ಮೋಸ್ಟ್ಲಿ ಇಲ್ಲಿ ನಿಂತು ನಂಗೆ ನೋಡಾತ್ರ ಅನ್ಸಾದೈತಿ. ಅಲ್ಲಿ ನಿಂತಳ್ರಿ ಏನೋ ಮಾಡತ್ತಲ್ಲ. ನೋಡೋಣ ಬರಪ್ಪ ಎಲ್ಲಿತ್ತು ಅಂತೇಳಿ. ನೋಡ್ರಿ ಮಸ್ತ್ ಐತಿ. ವೇಟಿಂಗ್ ಕ್ಲಾಸ್ ನಿಮ್ಗೆ ಚಲೋ ಮಾಡೋದೆಲ್ಲ ಮ್ಯಾಗ ನೋಡೋಣ ಬರ್ರಿ. ಮೊದಲು ನನ್ನ ಕೆಲಸ ಮುಗಿಸ್ಕೊಳ್ಳೋಣ, ಭಾಳಕ್ಕಿಂತ ಅರ್ಜೆಂಟ್ ಆಗ್ತೈತಿ. ನೋಡ್ರಪ್ಪ ಅಂತೂ ಇಂತ ನಮಗೆ ಫೈನಲಿ ಸಿಕ್ತೆ. ಸೊ ಇಲ್ಲಿ ಹೋಗು. ಮತ್ತು ಫುಲ್ ಅರ್ಜೆಂಟ್ ಹತ್ತು ಬಿಟ್ಟೆ. ನಮ್ಗೆ ಏನು ಮಾಡ್ತೀರಿ? ಹಬ್ಬ ಖರೆ ಅಂತ ನೋಡ್ರಿ. ದೊಡ್ಡವ್ರು ಒಬ್ರು ಅಂದಾರ, ಏನಪ್ಪ ಅಂತಂದ್ರೆ ರಕ್ತದಾನ ಮಹಾದಾನ ಆತ, ಮೂತ್ರದಾನ ಸಮಾಧಾನ ಆತ. ಫುಲ್ ಸಮಾಧಾನ ಆತ ನೋಡ್ರಿಪ್ಪ. ಈಗ ಪಾಪ ಅಮ್ಮ ಒಬ್ಬಳೇ ಇರ್ತಾಳೆ. ಹೋಗಿ ನೋಡ್ರಿ, ಎಲ್ಲ ಇದೊಂದು ಚಲೋ ಬರ್ದಾರ ನೋಡ್ರಿ. ಎಲ್ಲೆಲ್ಲಿ ಹಿಂಗೆಲ್ಲ ಫುಲ್ ಬರ್ದಾರ. ಸೊ ಮಂದಿ ಹುಡುಕಾಡಕ್ಕೆ ಈಸಿ ಆಗುತ್ತೆ. ಸೊ ನಮ್ಮಲ್ಲಿ ಇದು ಮಾಡ್ಬೋದು, ನಮ್ಮಲ್ಲಿ ಇನ್ನೂ ಇಲ್ಲೇ ಇಲ್ಲ, ಹಿಂಗೆ ಮಾಡೇ ಇಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಬೋರ್ಡ್ ಬರ್ದಾರ. ಮತ್ತು ನೋಡ್ರಿಪ್ಪ, ನಮ್ಮದು ಒಂದೇ ಭಾರತ್ ಟ್ರೈನ್. ಐ ಥಿಂಕ್ ಇದೇ ಇರ್ಬೋದು ರೀ, ಮುಂಬೈಗೆ ಇದೇ ಹೋಗ್ತೈತಿ. ಟ್ರೈನ್ ನಂಬರ್ ನೋಡು ಮತ್ತೆ ಏನೈತೆ ಅಂತೇಳಿ.